ಇನ್ನು ಬುಧನ ಬದಲಾವಣೆ ನೋಡಿ, 24ನೇ ತಾರೀಕಿಗೆ ಬುಧ ಗ್ರಹ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹದ್ದು. ಅಲ್ಲಿವರೆಗೂ ಕೂಡ ಒಂದು ತುಲಾ ರಾಶಿಯಲ್ಲೇ ಸಂಚಾರದಲ್ಲಿರ್ತಾನೆ ಈ ಒಂದು ಬುಧ ಗ್ರಹ. ಹಾಗಾಗಿ ಅಲ್ಲಿವರೆಗೂ ಕೂಡ ಕೆಲವೊಂದು ಭಾಗ್ಯ ಪ್ರಯತ್ನಗಳಂದರೆ ಭೂಮಿ ವಿಚಾರ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳು ಇನ್ನು ಹೈಯರ್ ಸ್ಟಡೀಸ್ ಮಾಡುವಂತಹ ವಿಚಾರಗಳಿಗೋಸ್ಕರ, ಉನ್ನತ ವ್ಯಾಸಂಗಗಳಿಗೋಸ್ಕರ, ವಿದೇಶಗಳಿಗೆ ಹೋಗುವಂತಹ ವಿಚಾರಕ್ಕೋಸ್ಕರ ಪ್ರಯತ್ನಗಳು ನಡೆಯುತ್ತೆ. ಅದು ಕೂಡ 17ವರೆಗೂ ಶುಭವಾದಂತಹ ರೀತಿಯಲ್ಲಿ ನಡೆದೋಗ್ಬಿಡುತ್ತೆ. ಸೊ 17ರ ನಂತರ ಅಷ್ಟು ಫಲ ಸಿಗೋದಿಲ್ಲ. 17ರಿಂದ 24 7 ದಿನಗಳಲ್ಲಿ ಈ ರೀತಿಯ ಪ್ರಯತ್ನಗಳು ಮಾಡದಿರೋದು ಉತ್ತಮವಾಗಿರುತ್ತೆ. ಸೊ ಹಾಗಾಗಿ 17ರ ಒಳಗಡೆ ಯಾರು ಈ ಪ್ರೆಗ್ನೆನ್ಸಿ ಇರ್ತೀರ, ಗರ್ಭಿಣಿಸಿರೋ ಅಂತಹವ್ರಿಗೂ ಕೂಡ ಮಕ್ಕಳಾಗೋದ್ರಿಂದ ಶ್ರೇಷ್ಠವಾದಂತಹ ಬುದ್ಧಿ ಜ್ಞಾನ ಇರುವಂತಹ ಮಕ್ಕಳು, ಪೂರ್ವಜನ್ಮದ ಪುಣ್ಯಫಲ ಸುಕೃತವನ್ನು ಪಡೀತಕ್ಕಂಥ ಮಕ್ಕಳು ಜನಿಸುವಂತಹದ್ದಿರುತ್ತೆ. ಹಾಗಾಗಿ ಈ ಒಂದು ದಿನಾಂಕಗಳನ್ನ ಗಮನಿಸೋದ್ರಿಂದ ಬಹಳಷ್ಟು ಜನ ಈ ಒಂದು ಸಿಜರಿನ್ ಹೋಗ್ತಾ ಇರ್ತಕ್ಕಂತಹದ್ದು ಡೇಟ್ಗಳೆಲ್ಲ ಕೇಳ್ತಾ ಇರ್ತಾರೆ. ಹಾಗೆ ಡಾಕ್ಟರ್ ಸಜೆಷನ್ಸ್ ಕೊಟ್ಟರೆ ಅವರ ಒಂದು ಮಾತಿನ ಮೇರೆಗೆ 17ರ ಒಳಗಡೆ ಯಾರೆಲ್ಲ ಡೆಲಿವರಿ ಮಾಡಿಸ್ಕೊತೀರಾ ಅಂಥವ್ರಿಗೆಲ್ಲ ಶುಭವಾದ ಫಲಗಳು ಸಿಕ್ಕತ್ತೆ.